ಬರವಣಿಗೆಯ ಮೂಲಕ ತಮ್ಮ ನಿರ್ಮಾಣದ ಮೂಲಕ ಬಹಳಷ್ಟು ಕೊಡುಗೆಗಳನ್ನು ನೀಡ್ತಾ ಇರುವಂತಹ ವರ್ಸಟೈಲ್ ಆಕ್ಟರ್ ನಮ್ಮ ಏಜೆಂಟ್ ಶಂಕರ್. ದಯವಿಟ್ಟು ಜೋರಾದ ಚಪ್ಪಾಳೆ. ನಟರಾಕ್ಷಸ ಡಾಲಿ ಧನಂಜಯ್ ಸರ್, ಇದೀಗ ನಿಮ್ಮ ಮಾತುಗಳನ್ನು ಕೇಳುತ್ತಾ. ಎಲ್ಲರಿಗೂ ನಮಸ್ಕಾರ. ಎಲ್ಲಿಂದ ಶುರು ಮಾಡೋಕ್ಕೆ ಗೊತ್ತಿಲ್ಲ, ಭಾಳ ಚೆನ್ನಾಗಿ ಎಲ್ಲ ಮಾತಾಡಿದ್ರು. ನನಗೆ ಫಸ್ಟು ವೈಶಾಖ್ನ ಸ್ಯಾಂಡಲ್ವುಡ್ಗೆ ವೆಲ್ಕಮ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ವೈಶಾಖ್ನ ಮೀಟ್ ಮಾಡಿದಾಗ ಅನಿಸಿದ್ದು, ಯಾವಾಗಲೂ ಅನಿಸೋದು ಅಂದರೆ ಯಾವುದೇ ಕೆಲಸ ಆದ್ರೂ ಕಲ್ತು ಬರಬೇಕು ಅಂತ. ನಿರ್ಮಾಪಕ ಆಗಿನೂ ಕೂಡ ಸಿನಿಮಾನ ಪ್ರೀತಿಸಿ, ಸಿನಿಮಾನ ಜೀವಿಸಿ, ಸಿನಿಮಾನ ಕಲಿತು ವೈಶಾಖ್ ಬಂದಿರೋದು. ಮೊದಲನೇ ಸರಿ ನಿರ್ಮಾಣ ಮಾಡ್ತಿರ್ಬೋದು, ಬಟ್ ಆದರೆ ಅದನ್ನು ಕಲಿತು ಬಂದಿರೋದು. ಭಾಳ ಅದ್ಭುತವಾಗಿ ಅವ್ರಿಗೆ ಯಾವ ನಿರ್ದೇಶಕರನ್ನ ಜೊತೆ ನಾನು ಕೆಲಸ ಮಾಡಬೇಕು, ಯಾವ ಕತೆ ಜೊತೆ ಕೆಲಸ ಮಾಡಬೇಕು, ಆ್ಯಂಡ್ ಹೆಂಗೆ ಮಾಡಬೇಕು ಎಲ್ಲರನ್ನು ಭಾಳ ಒಂದು ದೊಡ್ಡ ವಿಷನ್ ಇಟ್ಕೊಂಡು ಬಂದಿರುವಂಥ ನಿರ್ಮಾಪಕ. ಡೆಫಿನೆಟ್ಲಿ ಬಹಳ ಒಳ್ಳೆ ಭವಿಷ್ಯ ಇದೆ ಕನ್ನಡ ಚಿತ್ರರಂಗಕ್ಕೆ. ಒಂದು ನಿರ್ಮಾಪಕನಾಗಿ ದೊಡ್ಡ ಶಕ್ತಿಯಾಗೋ ಕೆಪಾಸಿಟಿ ವೈಶಾಖಿಗಿದೆ, ಪೊಟೆನ್ಷಿಯಲ್ಲು. ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಇನ್ನು ಈ ಸಿನಿಮಾದು ಇದು ನಂದು ಅದು ಹೆಂಗೆ ಎಕ್ಸ್ಪ್ಲೈನ್ ಮಾಡಲಿ. ಈ ಒಂದು 100 ನಾಟಕಗಳು ನಡೀತಾ ಇರ್ತವೆ. ಈ ಒಂದೊಂದು ಕಂಪ್ನಿ ಒಂದಿಷ್ಟು ನಾಟಕಗಳು ಹಾಕೊಂಡಿರ್ತಾರೆ. ಅದ್ರಲ್ಲಿ ಒಬ್ಬ ಕಲಾವಿದ ಈ ಕಂಪ್ನಿಲಿ ನುಗ್ಗಿ ಕೆಲಸ ಮಾಡೋಣ, ಈ ಕಂಪ್ನಿಲಿ ನುಗ್ಗಿ ಕೆಲಸ ಮಾಡೋಣ, ಈ ಕಂಪ್ನಿಲಿ ಮಾಡೋಣ, ಈ ಕಂಪ್ನಿಲಿ ಮಾಡಲ್ಲ. ಓಕೆ, ಇವರು ಒಂದಿಷ್ಟು ಚೆನ್ನಾಗಾಗ್ತಾರೆ, ಒಂದಿಷ್ಟು ಚೆನ್ನಾಗಾಗ್ತಾಯಿಲ್ಲ, ಇವರು ಮಧ್ಯಾಹ್ನ ಅವನೇ ಒಂದು ಕಂಪ್ನಿ ಹಾಕೊಂಡ್ಬಿಡೋಣ, ಕಂಪ್ನಿ ಹಾಕೊಂಡು ಇವರು ಅಲ್ಲಿ ಈ ನಿರ್ದೇಶಕನ ಜೊತೆ ಮಾಡೋಣ, ಈ ನಿರ್ದೇಶಕನ ಜೊತೆ ಮಾಡೋಣ. ಈ ಥರದ್ದೊಂದು ಎಲ್ಲ ಹುಡುಕಾಟದ ಮಧ್ಯ ಈ ಒಂದೊಂದ್ಸರಿ ಇಣಕಿ ಇಲ್ಲಾದ್ರೂ ಒಂದು ಬೇರೆ ಥರದ್ದು ಒಂದು ಆಟ ನಡೀತಾ ಇದೆಯಲ್ಲ, ಇವ್ರು ಯಾಕೆ ನಾನು ಕರೀತಾ ಇಲ್ಲ, ಇಲ್ಲಾದ್ರೂ ಒಂದು ಬೇರೆ ಥರದ ಆಟ ನಡೀತಾ ಇದೆಯಲ್ಲ, ಇವ್ರು ಯಾಕೆ ನಾನು ಕರೀತಾ ಇಲ್ಲ ಅಂತ. ಆಮೇಲೆ ಇದು ಯಾವುದು ದೊಡ್ಡ ಆಟ, ಇವರು ಈ ನಿರ್ದೇಶಕರು ಸಿಗೋದಿಲ್ಲ, ಇವ್ರು ಹಂಗೆ ದಾಟ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂದ್ರೆ 100 ಕೋಟಿ ವ್ಯಾಪಾರ ಇರಬೇಕು, ಇದಾಗಲ್ಲ. ಇದು ದೊಡ್ಡ ಆಟ, ಈ ಪೀಸು ಇದು ಹೋಯ್ತು ಮುಂದಕ್ಕೆ ಅಂತ. ಇದ್ರ ಮಧ್ಯೆ ಇದೊಂದು ಪೀಸ್ ಯಾವ ಇದೇನೋ ಬೇರೆ ತರ ಮಾಡ್ತಾ ಇದ್ದು, ಈ ಪೀಸ್ ಯಾಕೆ ನಮ್ಗೆ ಕರೀತಾ ಇಲ್ವಲ್ಲ ಅಂತ. ನಾನು ಸಿನಿಮಾ ನೋಡ್ಕೊಂಬರೋದು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ, ಈ ಮನುಷ್ಯ ಯಾಕೆ ನನ್ನ ಕರೀತಾ ಇಲ್ವಲ್ಲ, ಈ ಕಂಪ್ನಿಗೆ ಯಾಕೆ ನನ್ನ ಕರೀತಾ ಇಲ್ವಲ್ಲ ಅಂತ. ಈಗ ಕುತ್ಕೊಂಡು ಒಂದಿನ ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲಿ ಹೇಮಂತು ಸಿನಿಮಾ ಮಾಡಕ್ಕೆ ನಾನು ಕರಿಬೇಕಲ್ಲ ಇವಾಗ ಅಂತ ನಾನು ಮಾತಾಡ್ಕೊಂಡು ಒಂದು ವಾರಕ್ಕೆ ಹೇಮಂತಿಂದ ಮೆಸೇಜ್ ಬಂತು, ಬರೀ ಮೀಟ್ ಮಾಡಬೇಕಂತ. ಈ ಕಂಪ್ನಿಗಳು ಕರೆದ್ರು, ಇಲ್ಲೇನೋ ಬೇರೆ ತರ ಮಾಡ್ತಾ ಇದಾರೆ, ಇವರು ಹೋಗ್ಬಿಟ್ಟು ಬರೋಣ ಅಂತ. ಹಂಗೆ ಬಹಳ ಖುಷಿಯಾಗಿ, ಅಂದ್ರೆ ನಂಗೆ ಏನಂತ ಬಂದಾಗ ಅಷ್ಟೇ, ಎಲ್ಲಿ ಇವರು ದಾಟ್ಕೊಂಡು ಬೇರೆ ಕಡೆ ಹೊರಟೋಗ್ಬಿಡ್ತಾರೋ ಅನ್ನಿಸ್ತಾ ಇತ್ತು. ಎಲ್ಲ ಒಂದ್ ಕಡೆ ಕನ್ನಡದ ಮೇಲೆ ಹೇಮಂತಿಗೆ ಎಷ್ಟು ಪ್ರೀತಿ ಅಂದರೆ, ಬಾಯಲ್ಲಿ ನಿನ್ನಂಗೆ ಒಬ್ಬ ಇದ್ದಾನೆ ಕನ್ನಡ, ಅವನಿಗೆ ಹಸು ಜಾಸ್ತಿ, ಊಟ ಹಾಕ್ಬಿಟ್ಟು ಅವನು ಹೋಗುವಂತೆ ಅಂತ ಕರ್ಕೊಂಡು ಬಿಟ್ಟಂಗೆ ಅದು ಹೇಮಂತ್ರವನ್ನ. ಸೊ ಆ್ಯಂಡ್ ಇಡೀ ಟೀಮ್ ಜೊತೆ, ಆ್ಯಂಡ್ ಇವನ್ ಅದಿತಿ ಬಲನ್, ನಾನು ಅವ್ರದ್ದು ಅರವಿ ಸಿನಿಮಾ ನೋಡಿ ಬಹಳ ಅವ್ರಿಗೆ ಸೈಮಾದಲ್ಲಿ ಆಕ್ಚುಲಿ 2017 ಟಗರು 2018 ರಿಲೀಸ್ ಆಗಿದ್ದಲ್ಲ, 19 ಸೈಮಾ ಅವಾರ್ಡ್ಸ್ ಅಲ್ಲೋ ಫಿಲ್ಮ್ ಫೇರ್ ಅಲ್ಲೋ ಸಿಕ್ಕಿದಾಗ ಅವ್ರಿಗೆ ಅವಾರ್ಡ್ ಬಂದಿತ್ತು ಅರವಿಗೆ. ಅದನ್ನ ಅವಾಗ ನಾನು ಹುಡ್ಕೊಂಡೋಗಿ ವಿಶ್ ಮಾಡಿದ್ದೆ, ಬಹಳ ಚೆನ್ನಾಗಿತ್ತು ಸಿನಿಮಾ, ಬಹಳ ಚೆನ್ನಾಗಿ ಮಾಡಿದ್ರಿ ಅಂತ. ಅವರು ಈ ಸಿನಿಮಾಗೆ ಅವ್ರು ಬರ್ತಾ ಇದ್ದಾಗ ನಾನು ಇದೇನಿದು ಹಿಂಗ್ ಬರ್ತಾ ಇದಾರಲ್ಲ ಎಲ್ಲ ಅಂತ. ಇನ್ನೊಂದ್ ಕಡೆ ಪ್ರಿಯಾಂಕಾ ಅವ್ರು ಕನ್ನಡ ಮಾತಾಡೋದು ನೋಡಿ, ಓಕೆ ಈ ಕನ್ನಡದ ಹುಡುಗಿ ಇದ್ಯಾಕೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಮಾಡ್ತಾ ಇಲ್ಲ, ಕೇಳ್ಬೇಕಲ್ಲ ಅಂದ್ರೆ ಅವ್ರು ಬಂದು ಕೂತ್ರು. ಹಿಂಗೆ ಒಳ್ಳೆ ಟೀಮ್. ಇನ್ನು ಈ ಕಡೆ ಅದ್ವೈತು, ವಿಶ್ವಾಸು, ಚರಣ್ ಅವ್ರ ಜೊತೆ ಅಂದ್ರೆ ನಾನು ಕೆಲಸ ಮಾಡಿದ್ದೆ. ಬಟ್ ಶೂಟಿಂಗ್ ಸೆಟ್ಟಲ್ ಅಂತೂ ಅಮೇಸಿಂಗ್. ಚರಣ್ ಅವ್ರದ್ದೇನಿಲ್ಲ, ಚರಣ್ ಜೊತೆ ನಾನು ಯಾವ್ಯಾವ ಸಿನಿಮಾ ಮಾಡಿದ್ದೀನಿ ಎಲ್ಲರೂ ಸೂಪರ್ ಡೂಪರ್ ಹಿಟ್ ಆಗಿದೆ. ಥ್ಯಾಂಕ್ ಯು ಚರಣ್. ಅಂಡ್ ವಿಶ್ವಾಸ ನಾವು ಮಾಡಿರೋದು ರತ್ನ ಪ್ರಪಂಚ ಎಲ್ಲ, ಅದು ಬಹಳ ಚೆನ್ನಾಗಿದೆ. ಅಂಡ್ ಅದ್ವೈತ್ ಅವ್ರ ಬಗ್ಗೆ ಮಾತಾಡಂಗೇ ಇಲ್ಲ, ಅದು ಅವ್ರ ಸಿನಿಮಾಗಳ ಮೂಲಕ ನೋಡಿದೀರ. ಸೆಟ್ಗೆ ಹೋಗ್ಬೇಕಾದ್ರೆ ನನ್ಗೆ ಹೆಂಗಿತ್ತು ಅಂದ್ರೆ, ಆಕ್ಚುಲಿ ಒಂದು ಭಯ ಇತ್ತು 666 ಸೆಟ್ಗೆ ಹೋಗ್ಬೇಕಾದ್ರೆ. ಓಕೆ ಅಂದ್ರೆ ಇಲ್ಲೇನೋ ಬೇರೆ ತರ ನಡೀತಾ ಇದೆಯಲ್ಲ, ಹೆಂಗ್ ಮಾಡ್ತಾರೆ ಏನು ಅಂತ. ಬಟ್ ಅದು ಹೆಂಗಿರುತ್ತೆ ಅಂದ್ರೆ, ಈ ನಾನು SLC ಮುಗಿಸಿ ಮೈಸೂರಿಗೆ ಮರಿಮಲಪ್ಪಗೆ ಬಂದಾಗ ಸ್ಟಾರ್ಟಿಂಗ್ ಒಂದು ಫೀಲ್ ಇರುತ್ತಲ್ಲ, ಹೆಂಗಪ್ಪ ಕ್ಲಾಸ್ ರೂಮ್ ಅಲ್ಲಿ ಏನಿರುತ್ತಾ ಅಂತ. ಗೊತ್ತಿರೋರು ಒಂದಿಷ್ಟು ಜನ ಇರ್ತಾರೆ, ವಿಶ್ವಾಸ ಗೊತ್ತಿರ್ತಾರೆ ಇದೆಲ್ಲ, ಬಟ್ ಹಿಂಗಿರುತ್ತೆ ಅಂತ ಆ ಭಯದಲ್ಲೇ ಬಂದೆ. ಬಟ್ ಬಹಳ ಅಂದ್ರೆ ಒಂದೊಂದು ಮಗು ತರ ನಾನು ಶೂಟಿಂಗ್ ನ ಬಹಳ ಎಂಜಾಯ್ ಮಾಡ್ಕೊಂಡು ಹೋದೆ. ಆಕ್ಚುಲಿ ನಾನು ಅಂತಲ್ಲ, ಎಲ್ಲರೂ ಇವತ್ತಿಲ್ಲಿ ಬಂದಿರೋ ನಮ್ಮ
ಎಲ್ಲ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿರೋರು ಎಲ್ಲರೂ, ನಮ್ಮ ಸಿನಿಮಾಟೋಗ್ರಫಿ ಡಿಪಾರ್ಟ್ಮೆಂಟಲ್ಲಿ, ಆಮೇಲೆ ನಮ್ಮ ಡಿಸೈನರ್ಸ್ ಎಲ್ಲರೂ ಸೆಟ್ಟಲ್ಲಿ ಎಷ್ಟು ಸುಸ್ತಾಗಿರ್ತಾರೆ ಅಂದರೆ, ಇನ್ಕ್ಲೂಡಿಂಗ್ ನಮ್ಮನ್ನು ಸೇರಿಸಿ ಇವತ್ತು ಅವ್ರು ಎಲ್ಲರೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರಲ್ಲ ಅಂತ ಕಲಿಯೋಕೆ ಆಗಿಲ್ಲ. ಒಂದೊಂದು ಸರಿ ನೋಡ್ಬೇಕಾದ್ರೆ ಬಹಳ ಚೆನ್ನಾಗಿತ್ತು ಅನುಭವ. ಅಂಡ್ ಹೇಮಂತು ಈ ಒಂದು ಮಗು ರಚ್ಚೆ ಹಿಡಿದು ಕೆಲಸ ಮಾಡಿಸ್ಕೊಳ್ತಲ್ಲ ಆ ಥರ, ಅದು ಸಿನಿಮಾನ ಬಹಳ ಪ್ರೀತಿಸಿ ಒಂದು ಮಗು ರಚ್ಚೆ ಹಿಡ್ದಂಗೆ ಅದು ಸೆಟ್ಟಲ್ಲಿ ಇಲ್ಲಂಗೆ ಕೂತಿದ್ದಾರೆ ಅವರು, ಹಂಗಿಲ್ಲ ಅವರು ಸೆಟ್ಟಲ್ಲಿ. ಬಹಳ ಅಂದ್ರೆ ನನಗೂ ಒಂದು ದೊಡ್ಡ ಕಲಿಕೆ ಅಂದ್ರೆ ಇಟ್ಸ್ ಲೈಕ್ ಲರ್ನಿಂಗ್ ಫ್ರಮ್ ಡಿಫ್ರೆಂಟ್ ಮಾಸ್ಟರ್ಸ್. ಕಲಾವಿದಾಗಿ ನನಗೆ ಒಬ್ಬೊಬ್ಬರು ನಿರ್ದೇಶಕರಿಂದನೂ ಅದು ಪ್ರತಿ ಸಿನಿಮಾನೂ ಹೊಸ ಅನುಭವ. ಇದು ಕೂಡ ಅದೇ ತರ ಬಹಳ ಅದ್ಭುತವಾದ ಅನುಭವ. ನಾನು ಒಬ್ಬ ಸ್ಟೂಡೆಂಟ್ ಆಗಿ ಪ್ರತಿದಿನ ಸೆಟ್ಟಲ್ಲಿ ನೋಡ್ತಾ ಕೂತಿರ್ತೀನಿ, ಏನ್ ಮಾಡ್ತಾ ಇದಾರೆ ಇವ್ರು, ಏನ್ ಶಾರ್ಟ್ಸ್ ತೆಗಿತಾ ಇದಾರೆ, ಏನು ಇರ್ತಾ ಎಲ್ಲದನ್ನು. ಬಹಳ ಒಳ್ಳೆ ಕಲಿಕೆ ಕೂಡ. ಥ್ಯಾಂಕ್ಸ್ ಏನಂತಂದ್ರೆ ಅದೇನೋ ನಾನು ಕೇಳ್ಕೊತಾ ಇದ್ದೆ, ಕರೆಕ್ಟಾಗಿ ನೀವು ಬಂದ್ರಿ. ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಮಂತಿಗೆ. ಅಷ್ಟೇ. ಇನ್ನು ನನ್ನ ಶಿವನನ್ ಬಗ್ಗೆ ಏನ್ ಹೇಳಿದ್ರು ಅದು ನಾನು ಮತ್ತೆ ಹೇಳ್ದಂಗಿರುತ್ತೆ. ಅವ್ರು ಯಾವಾಗ್ಲೂ ದೊಡ್ಡ ಶಕ್ತಿನೇ ನನಗೆ. ಅವರು ಯಾವ ತರ ಅಂದ್ರೆ, ಹೇಮಂತ್ ಹೇಳಿದ್ರು ಆಗ್ಲೇ, ಒಂದೊಂದು ಇನ್ನೋಸೆನ್ಸ್ ಹಂಗೆ ಉಳಿಸ್ಕೋಬೇಕು ಅನ್ನೋದಕ್ಕೆ. ಅಂದ್ರೆ ನೀವು ಎಷ್ಟೇ ದೊಡ್ಡವರಾಗಿ ನೀವೇನೇ ಮಾಡಿ ಎಲ್ಲಿಗೆ ಹೋಗಿ, ಬಟ್ ಆ ಒಳಗಿರೋ ಮಗುನ ಹಂಗೆ ಉಳಿಸ್ಕೊಂಡ್ರೆ ಅದು ನೂರಾರು ಜನ ಬಂದು ಕೈ ಹಿಡಿದು ಎಲ್ಲರಿಗೂ ಕರ್ಕೊಂಡು ಹೋಗ್ತಾರೆ, ಮಗು ತರ ಆಡಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ. ಅದಕ್ಕೆ ಶಿವಣ್ಣಗಿಂತ ಎಕ್ಸಾಂಪಲ್ ಯಾರೂ ಇಲ್ಲ. ಆ ತರ ಅವ್ರು ಹಾಕೊಟ್ಟಿರೋ ದಾರಿ ಅದು. ಆ ಇನ್ನೋಸೆನ್ಸ್ ಉಳಿಸ್ಕೊಂಡ್ರೇನೆ ಮೋಸ್ಟ್ಲಿ ಎಲ್ಲಾ ತರದ ಪಾತ್ರಗಳನ್ನು ಮಾಡಕ್ಕಾಗೋದು. ಹಂಗ್ ವಲ್ನರಬಲ್ ಆಗಿ ಇದ್ರೇನೆ. ಸೋಲು ಗೆಲುವು ಇನ್ನೊಂದು ಅದೆಲ್ಲ ಸೆಕೆಂಡ್ರಿ. ಬಟ್ ಆರ್ಟಿಸ್ಟ್ಗಳಾಗಿ ಆ ವಲ್ನರಬಿಲಿಟಿ ಇರಬೇಕು, ಆ ಇನ್ನೋಸೆನ್ಸ್ ಇರಬೇಕು, ಎಲ್ಲದಕ್ಕೂ ಒಡ್ಕೋಬೇಕು ಆ ಥರ. ಅದಕ್ಕೇನೆ ಅವರು ಎಂತೆಂಥ ಚಾಲೆಂಜಸ್ನೆಲ್ಲ ಗೆದ್ದು ಬಂದು ಇನ್ಸ್ಪಿರೇಷನ್ ಆಗಿ ಶಿವಣ್ಣ ಕೂತಿರೋದು. ಲೈವೇನ ಥ್ಯಾಂಕ್ಸ್ ಎಲ್ರಿಗೂ. ಸಿನಿಮಾ ಇದು ಟೀಸರ್ ಅಷ್ಟೇ, ಬಟ್ ಸಿನಿಮಾ ಬಹಳಷ್ಟು ಸರ್ಪ್ರೈಸ್ಗಳಿರುತ್ತೆ. ಅದು ನಿಮ್ಗೆ ಇನ್ನೂ ಮುಂದೆ ಸಿನಿಮಾದ ವಿಷಯಗಳಿನ್ನೂ ಬರ್ತಾ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಅದ್ವೈತ್, ವಿಶ್ವಾಸ. ಯಾಕಂದ್ರೆ ಇಡೀ ಪ್ರತಿ ಫ್ರೇಮ್ನು ಬಹಳ ಬ್ಯೂಟಿಫುಲ್ ಆಗಿ ಕಟ್ಟೋದು ಎಲ್ಲರೂ ಸೇರಿ, ಅವರೆಲ್ಲ ಚೆನ್ನಾಗಿ ಕಟ್ಟೋದಕ್ಕೇನೆ ನಮಗೂ ಒಂದು ಎನರ್ಜಿ ಬರೋದು. ಓಕೆ ಏನೋ ಮಾಡೋಣ ಇಲ್ಲಿ ಅಂತ. ತುಂಬಾ ಅದ್ಭುತವಾಗಿ ಬಿಡಿಸ್ಕೊಂಡಿದ್ದಾರೆ ಇಡೀ ತಂಡ. ಥ್ಯಾಂಕ್ಸ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು.